ಆತ್ಮೇರಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಯುಕಲಿಪ್ಟಸ್ ಆಯಿಲ್ ಅಂತಂದರೆ ನೀಲಗಿರಿ ಎಣ್ಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀರಿ. ನೋಡಲಿಕ್ಕೆ ನಿಮಗೆ ಈ ರೀತಿ ಇದು ಬಾಟಲ್ ಕಾಣುತ್ತೆ ನೀಲಗಿರಿ ಎಣ್ಣೆದು. ಸೊ ನಿಮಗೆ ಬಣ್ಣ ಬಂದ್ಬಿಟ್ಟು ಹಳದಿ ಕಲರ್ ಇರುತ್ತೆ, ಅದು ಲಿಕ್ವಿಡ್ ಬಂದ್ಬಿಟ್ಟು. ಮತ್ತು ಇದರ ಪ್ಯಾಕೇಜಿಂಗ್ ಬಂದ್ಬಿಟ್ಟು ಇದು ಗ್ಲಾಸಿನ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಇದು ಎಷ್ಟು ಅಂದರೆ 5 ml ಇರ್ತದೆ ಅಂದರೆ 5 ml ನಿಮಗೆ 32 ರೂಪಾಯಿ ಈ ಒಂದು ಪ್ರೈಸ್ ರೇಂಜಲ್ಲಿ ಇದು ಸಿಗುತ್ತೆ. ಇದರ ಕಂಪ್ನಿ ಬಂದ್ಬಿಟ್ಟು ಜೇಮ್ಸ್ ವಿಷ್ಣು ಯುಕಲಿಪ್ಟಸ್ ಆಯಿಲ್ ರಿಜಿಸ್ಟರ್ಡ್ ಆ್ಯಂಡ್ ನಂಬರನ್ನು ಕೊಟ್ಟಿದ್ದಾರೆ. ಸೊ ವಿಷ್ಣು ನಂಬರ್ ಕೊಟ್ಟಿದ್ದಾರೆ ಅಂದರೆ ವಿಷ್ಣುವಿನ ಒಂದು ಫೋಟೋವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ಅಂದರೆ ಬ್ರ್ಯಾಂಡು ಕಾಣಲಿ ಅಂತ ಕೊಟ್ಟಿದ್ದಾರೆ. ಈ ರೀತಿ ಒಳಗಡೆ ಇದು ನೀಲಗಿರಿ ಎಣ್ಣೆ ಆಯಿಲ್ ಇರುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಸ್ನೇಹಿತರೆ, ಇದರ ಯೂಸಸ್ ಏನು ಮತ್ತು ಇದರಿಂದ ಆಗುವಂಥ ಬೆನಿಫಿಟ್ಸು, ಉಪಯೋಗಗಳು, ಲಾಭಗಳಂತ ನೋಡ್ತಾ ಹೋಗೋಣ. ಯುಕಲಿಪ್ಟಸ್ ಆಯಿಲ್ ಸ್ನೇಹಿತರೆ, ಈ ಒಂದು ಯುಕಲಿಪ್ಟಸ್ ಆಯಿಲ್ ಬಂದುಬಿಟ್ಟು ನೀಲಗಿರಿ ಎಣ್ಣೆ ಬಂದುಬಿಟ್ಟು ಹಲವಾರು ನಿಮಗೆ ಒಂದು ಯೂಸಸ್ಗಳು, ಬೆನಿಫಿಟ್ಸ್ಗಳು ಈ ಒಂದು ನಿಮಗೆ ಏನೋ ಒಂದು ಈ ನೀಲಗಿರಿ ಎಣ್ಣೆಯಲ್ಲಿ ಸಿಗ್ತಾವೆ ಸ್ನೇಹಿತರೆ. ಮೊದಲನೇದಾಗಿ ಬಂದುಬಿಟ್ಟು ಈ ಒಂದು ನೀಲಗಿರಿ ಎಣ್ಣೆನ ಇದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ನೋವು ನಿವಾರಣಾ ಶಕ್ತಿಯಾಗಿ ಯೂಸ್ ಮಾಡ್ತಾರೆ. ಅಂತಂದರೆ ಏನಾದರೂ ಪೇನ್ ಇತ್ತಂದರೆ ಬಾಡಿಯಲ್ಲಿ, ಸೊ ಒಂದು ಪೇನ್ ಕಡಿಮೆ ಮಾಡಲಿಕ್ಕೆ ಈ ಒಂದು ನಿವಾರಣಾ ಇದು ನೀಲಗಿರಿ ಎಣ್ಣೆನ ಯೂಸ್ ಮಾಡ್ತಾರೆ. ಅಂತಂದ್ರೆ ಆ ಒಂದು ಜಾಗದಲ್ಲಿ ಎಲ್ಲಿ ಪೇನ್ ಇರುತ್ತಲ್ಲ, ಯಾವುದೋ ಪೇನ್ ಅಂದರೆ ತೆಲ್ಲಿನವಾಗಿರ್ಬೋದು, ಮಂಡೆ ನೋವು, ಕೈ ನೋವು, ಶರೀರದ ಯಾವುದೇ ಭಾಗಗಳ ನೋವು ಆದರೂ ಸಹ ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಜಾಗದಲ್ಲಿ ಇದನ್ನು ಏನು ಮಾಡ್ತಾರೆ, ನಿಧಾನವಾಗಿ ಮಸಾಜ್ ಮಾಡಿಕೊಂಡ್ರೆ ಈ ಒಂದು ಎಣ್ಣೆಯನ್ನು, ಈ ಒಂದು ನೀಲಗಿರಿ ಆಯಿಲನ್ನು ಕಡಿಮೆ ಆಗ್ತದೆ, ಬೇಗ ಕಡಿಮೆ ಆಗ್ತದೆ. ಅಂತಂದರೆ ಇದು ಒಂದು ಕೌಂಟ್ರ್ ಅಟ್ಯಾಕ್ ಅಂತ ಕರೀತಾರೆ ಅಂತ. ಈ ಒಂದು ಎಣ್ಣೆ ನೀಲಗಿರಿ ಎಣ್ಣೆನೇ ಇದನ್ನ ಎದಕ್ಕೆ ಕರೀತಾರಪ್ಪ ಅಂದ್ರೆ ಕೌಂಟ್ರ್ ಅಟ್ಯಾಕ್ ಅಂತ ಕರೀತಾರೆ. ಅಂತಂದರೆ ಬೇಗ ತಕ್ಷಣ ಅಪ್ಲೈ ಮಾಡ್ಕೊಂಡು ತಕ್ಷಣ ಏನು ಮಾಡುತ್ತೆ, ಈ ಒಂದು ನೀಲಗಿರಿ ಎಣ್ಣೆ ಮಾಡುತ್ತೆ, ಕಡಿಮೆ ಆಗ್ತದೆ ಸ್ನೇಹಿತರೆ ಪೇನ್ ಆದಷ್ಟು. ಮತ್ತು ಇದೊಂದು ನೀಲಗಿರಿ ಎಣ್ಣೆ ಅಂತಂದರೆ ಇದೊಂದು ಘಮ ಅಂದರೆ ಸುಗಂಧ ಭರಿತವಾದಂಥ ಒಂದು ಸ್ಮೆಲ್ಲನ್ನು, ಪರಿಮಳನ ಹೊಂದಿರುತ್ತದೆ ಈ ಒಂದು ನೀಲಗಿರಿ ಎಣ್ಣೆ. ನೀವು ಅಪ್ಲೈ ಮಾಡ್ಕೊಂಡ್ರೆ ಸೇಂಟ್ ಹೊಡ್ಕೋ ರೀತಿ, ಅಂದರೆ ಸೇಂಟ್ನ ಹೊಡ್ಕೊಂಡಾಗ ಯಾವ ರೀತಿ ಪರ್ಫ್ಯೂಮಾಗ ವಾಸನೆಗೆ ಬರುತ್ತಲ್ಲ ಅದೇ ರೀತಿ ಒಂದು ನೀಲಗಿರಿ ಎಣ್ಣೆ ಸೊ ನಿಮಗೆ ಏನಾಗುತ್ತೆ, ಸ್ಮೆಲ್ ಚಲೋ ಬರುತ್ತೆ. ಮತ್ತು ಕೆಮ್ಮು, ನೆಗಡಿ, ಕಫ ಅದಕ್ಕೂ ಯೂಸ್ ಮಾಡ್ತಾರೆ. ಅಂತಂದರೆ ಇದನ್ನು ಸ್ಟೀಮನ್ನು ಯೂಸ್ ಮಾಡ್ತಾರೆ. ಅಂದರೆ ಒಂದು ಬಿಸಿನೀರಿಗೆ ಬಿಸಿನೀರಿಗೆ ಒಂದು 2 ಡ್ರಾಪನ್ನು ಇನ್ನು ನೀಲಗಿರಿ ಎಣ್ಣೆನ ಹಾಕ್ಕೊಂಡಾಗ ಏನಾಗುತ್ತೆ, ಅದು ಹೊಗೆ ಬರುತ್ತಲ್ಲ, ಆ ಹೊಗೆ ತೆಗೆದುಕೊಂಡಾಗ ಶೀತ, ನೆಗಡಿ, ಕೆಮ್ಮು ಎಲ್ಲ ಏನು ಮಾಡುತ್ತೆ, ಕಡಿಮೆ ಆಗ್ತದೆ ಈ ಒಂದು ಯುಕಲಿಪ್ಟಸ್ ಆಯಿಲ್ ಯೂಸ್ ಮಾಡೋದ್ರಿಂದ. ಮತ್ತು ಈ ಅಸ್ತಮಾ ಪೇಷಂಟಿಗೆ ಏನು ಮಾಡೋದು, ಅಸ್ತಮಾ ಪೇಷಂಟಿಗೂ ಸಹ ಈ ಒಂದು ನೀಲಗಿರಿ ಆಯಿಲನ್ನು ಬೆಸ್ಟ್ ಅಂತ ಹೇಳ್ತೀನಿ. ಅಂದರೆ ಇದು ನೀಲಗಿರಿ ಎಣ್ಣೆ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಅಂದರೆ ಎದೆ ಮೇಲೆ ಏನು ಮಾಡ್ತದೆ, ಲಂಗ್ಸ್ ಇರ್ತಾವಲ್ಲ, ಅಲ್ಲಿ ಒಂದು ಮಸಾಜ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅಸ್ತಮಾ ಬೇಗ ಕಡಿಮೆ ಆಗ್ತದೆ. ಮತ್ತು ಹೊಟ್ಟೆ ನೋವಿಗೆ ಯೂಸ್ ಮಾಡ್ತಾರೆ. ಮತ್ತು ಇದು ಒಂದು ಏನು ಪ್ರಾಪರ್ಟೀಸ್ ಹೊಂದಿದೆ ಅಂತಂದರೆ ಆ್ಯಂಟಿ ಇನ್ಫ್ಲಮೇಷನ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ಏನೋ ಬ್ಯಾಕ್ಟೀರಿಯಾ ಅಂದರೆ ಏನೋ ಇನ್ಫೆಕ್ಷನ್ ಆಗುತ್ತೆ, ಗಾಯ ಆಯ್ತಂದ್ರೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಅದು ಸಹ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಒಟ್ಟಾರೆಗೆ ಇದರ ಹಲವಾರು ಉಪಯೋಗಗಳದಾವೆ ಸ್ನೇಹಿತರೆ ಈ ಒಂದು ಯುಕಲಿಪ್ಟಸ್ ಆಯಿಲ್. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.